ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಸುರೇಖಾ ನಿಮ್ಮನ್ನು ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಒಂದು ಚಾನಲ್ ಆದಂತಹ ವೀನಸ್ 71ಗೆ. ಹಾಗಿದ್ರೆ ಇವತ್ತಿನ ದಿನ ನಾವು ನೋಡೋಣ ಕುಂಭರಾಶಿಯವರ ಹೆಲ್ತ್, ರಿಲೇಶನ್ಶಿಪ್ ಮತ್ತು ಅವರ ಒಂದು ಕರಿಯರ್ ಯಾವ ರೀತಿ ಇದೆ ಅಂತ ಹೇಳಿ. ರೀಡಿಂಗಿಗೆ ಇನ್ನೂ ಅಲೈನ್ ಆಗಿಲ್ಲ ಅಂತಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ರೀಡಿಂಗಿಗೆ ಅಲೈನ್ ಆಗ್ತೀರಾ ಅಷ್ಟೇ ಅಕ್ಯುರೇಟ್ ಆಗಿ ನಿಮಗೆ ರೀಡಿಂಗ್ ಬರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಒಂದು ವಿಡಿಯೋವನ್ನು ಮ್ಯಾರಿಡ್, ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್, ರಿಲೇಶನ್ಶಿಪ್ ಅಲ್ಲಿದ್ದೀರಾ ಯಾರಾದರೂ ಇದನ್ನು ನೋಡ್ಬೋದು. ಹಾಗಿದ್ರೆ ಬನ್ನಿ ನೋಡೋಣ. ಫಸ್ಟ್ ಆಫ್ ಆಲ್ ಕುಂಭರಾಶಿಯವರ ಹೆಲ್ತ್ ಏನು ಹೇಳುತ್ತೆ, ಕರಿಯರ್ ಹೇಗಿದೆ ಮತ್ತು ರಿಲೇಶನ್ಶಿಪ್ ಯಾವ ರೀತಿ ಇದೆ ಅಂತ ಹೇಳಿ. ಸೊ ನಾನಿಲ್ಲಿ ಚೆಕ್ ಮಾಡ್ತಾ ಇರೋವಂಥ ಪ್ರಕಾರ ನಿಮ್ಮ ಒಂದು ಹೆಲ್ತನ್ನು ನಾನು ನೋಡ್ತಾ ಇದ್ದರೆ ಹೆಲ್ತ್ ವೈಸ್ ತುಂಬಾ ನೀವು ಪ್ರಿಕಾಷನ್ಸ್ ಎಲ್ಲ ತಗೊಳ್ತಾ ಇದ್ದೀರಾ. ಯಾಕಂತಂದರೆ ಹೆಲ್ತಲ್ಲಿ ನನಗೆ ಯಾವುದೇ ರೀತಿ ತೊಂದರೆಗಳು ಕಾಣ್ತಾ ಇಲ್ಲ. ತುಂಬ ಬ್ಯಾಲೆನ್ಸ್ಡ್ ಪರ್ಸನ್ ಆಗಿದ್ದೀರಾ, ಬ್ಯಾಲೆನ್ಸ್ಡ್ ಡಯಟ್ ಮಾಡ್ತೀರಾ, ಯೋಗ ಮಾಡ್ತೀರಾ, ಮೆಡಿಟೇಷನ್ ಮಾಡ್ತೀರಾ. ಓಕೆ, ನೀವು ಯಾವುದೇ ರೀತಿ ಕೇರ್ಲೆಸ್ ಇರುವಂಥದ್ದು ಇಲ್ಲಿ ಸಿಚುವೇಶನ್ ಬರ್ತಾನೆ ಇಲ್ಲ. ಸೊ ತುಂಬಾ ನೀವು ಹೆಲ್ತ್ ವೈಸ್ ನೋಡಿದಾಗ ತುಂಬ ಪ್ರಿಕಾಷನ್ಸ್ ಎಲ್ಲ ತಗೊಳ್ತೀರಾ. ಇದು ನಿಮಗೆ ಒಳ್ಳೆಯದು ಕೂಡ. ಓಕೆ, ಹೆಲ್ದಿ ಲೈಫ್ ಸ್ಟೈಲನ್ನು ನೀವು ಲೀಡ್ ಮಾಡ್ತಾ ಇದ್ದೀರಾ ಇವಾಗ. ಅದೇ ರೀತಿ ನಾನು ನಿಮ್ಮ ಒಂದು ಕರಿಯರನ್ನು ನೋಡಿದಾಗ ಕರಿಯರಲ್ಲಿ ಕೂಡ ತುಂಬಾ ಒಂದು ಪೀಕ್ ಲೆವೆಲಲ್ಲಿ ಒಂದು ಸ್ಟೆಬಿಲಿಟಿ ಇದೆ. ನೀವು ಒಂದು ಏನೋ ಸೆಲೆಬ್ರೇಷನ್ ಮೋಡಲ್ಲಿ ಇದ್ದೀರಾ. ಏನೋ ನಿಮಗೆ ಒಂದು ಇನ್ಕ್ರಿಮೆಂಟ್ ಆಗಿರ್ಬೋದು, ಮತ್ತು ಬೇರೆ ಒಂದು ಏನು ನೀವು ಒಂದು ಪ್ರಾಜೆಕ್ಟ್ ಕೈಗೆ ಎತ್ಕೊಂಡಿದ್ದೀರಾ, ಅದರಲ್ಲಿ ಸಕ್ಸಸ್ ಇದೆ. ಸೊ ಇದೆಲ್ಲ ರಿಲೇಟೆಡ್ ನೀವು ಏನೋ ಗೆಟ್ ಟುಗೆದರ್ ಮಾಡ್ತಾ ಇದ್ದೀರಾ ಫ್ರೆಂಡ್ಸಲ್ಲಿ, ಫ್ಯಾಮ್ಲಿಯಲ್ಲಿ ಇರ್ಬೋದು, ಮತ್ತು ಇದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ. ಓಕೆ, ನೀವೇನು ಎಫರ್ಟ್ ಹಾಕಿದ್ದೀರಾ ಅದಕ್ಕೆ ನಿಮಗೆ ಕರಿಯರಲ್ಲಿ ತುಂಬ ಒಂದು ಅಚೀವ್ಮೆಂಟ್ ಸಿಕ್ಕಿದೆ, ಅಚೀವ್ ನೀವು ಮಾಡಿದ್ದೀರಾ ಅಂತ ಹೇಳ್ಬೋದು. ಹಾಗಾಗಿ ಅದನ್ನು ಆ ಮೂಮೆಂಟನ್ನು ನೀವು ನಿಮ್ಮ ಒಂದು ಕಾಲೀಗ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಮತ್ತು ನಿಮ್ಮ ಲವ್ ಒನ್ಸ್ ಇರ್ಬೋದು, ಅವ್ರ ಜೊತೆಗೆ ಸೆಲೆಬ್ರೇಟ್ ಮಾಡುವಂಥ ಮೂಡಲ್ಲಿ ಇದ್ದೀರಾ. ಹಾಗೆ ಇನ್ನು ನಾನು ರಿಲೇಶನ್ಶಿಪ್ಪನ್ನು ನೋಡಿದರೆ ಯಾಕೋ ರಿಲೇಶನ್ಶಿಪ್ಪಲ್ಲಿ ಸ್ವಲ್ಪ ತೊಂದರೆಗಳು ಕಾಣ್ತಾ ಇದೆ. ಏನೋ ನಡೆದಿರ್ಬೋದು, ಹಿಂದೆ ಏನೋ ನಡೆದಿರುತ್ತೆ. ಹಾಗಾಗಿ ಕಮ್ಯುನಿಕೇಷನ್ ಕಟ್ ಆಗಿರ್ಬೋದು, ಏನೋ ಬ್ರೇಕಪ್ ಅಂತ ಆಗಿರ್ಬೋದು, ಅಥವಾ ಎಲ್ಲೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗಿರ್ಬೋದು. ಹಾಗಾಗಿ ರಿಲೇಶನ್ಶಿಪ್ಪಲ್ಲಿ ನೀವು ತುಂಬಾ ಎಫರ್ಟ್ ಹಾಕಿದ್ದೀರಾ, ಅದಕ್ಕೆ ಯಾವುದೂ ನಿಮಗೆ ರಿಸಲ್ಟ್ ಬರ್ತಾ ಇಲ್ಲ. ನೀವೇನು ಮಾಡಿದ್ದೀರಾ, ಎಲ್ಲನೂ ಭಗವಂತನ ಮೇಲೆ ಬಿಟ್ಟಿದ್ದೀರಾ. ನಾನಂತರೂ ನನ್ನ ಕಡೆಯಿಂದ ಎಲ್ಲನೂ ಮಾಡಿದ್ದೀನಿ, ಅದಕ್ಕೆ ರಿಸಲ್ಟ್ ಏನೂ ಬರ್ತಾ ಇಲ್ಲ. ಹಾಗಾಗಿ ಇನ್ನು ಮುಂದೆ ನೀನೇ ನೋಡಬೇಕು ಈ ಒಂದು ರಿಲೇಶನ್ಶಿಪ್ಪನ್ನು ಅಂತ ಹೇಳಿ ಭಗವಂತನ ಮೇಲೆ ಡಿಪೆಂಡ್ ಆಗಿದ್ದೀರಾ. ಇನ್ನು ನಿಮಗೆ ಆ ತಾಕತ್ತೇ ಇಲ್ಲ, ಇನ್ನೂ ನೀವು ಎಫರ್ಟ್ ಹಾಕಬೇಕು ಅನ್ನೋ ಅಷ್ಟು. ಆ ರೀತಿ ಒಂದು ಕ್ಲೈಮೇಟ್ ಕ್ರಿಯೇಟ್ ಆಗಿದೆ ಅಂತ ನಾನು ಹೇಳ್ಬೋದು. ಓಕೆ, ಸೊ ಮೇನ್ ನಿಮಗೆ ಪ್ರಾಬ್ಲಮ್ ಎಲ್ಲಿ ಬರ್ತಾ ಇದೆ, ರಿಲೇಶನ್ಶಿಪ್ಪಲ್ಲಿ ಏನೋ ಒಂದು ವಿಚಾರ ನಿಮಗೆ ಕಾಡ್ತಾ ಇರುವಂಥದ್ದು. ಓಕೆ, ಸೊ ನೋಡಿ, ನೀವು ಒಂದು ಸಾರಿ ಅವ್ರ ಜೊತೆ ಕುಂತ್ಕೊಂಡು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿ. ಯಾಕಂತಂದರೆ ಜಗತ್ತಿನಲ್ಲಿ ಡಿಸ್ಕಷನ್ ಇರಲಾರ್ದಂಥದ್ದು, ಸಾಲ್ವ್ ಆಗಲೇ ಇರುವಂಥದ್ದು ಯಾವುದೂ ಇಲ್ಲ. ಒಂದು ಸಾರಿ ಇದ್ರ ಬಗ್ಗೆ ನೀವು ಅವ್ರ ಜೊತೆ ಡಿಸ್ಕಷನ್ ಮಾಡಿ, ನಿಮಗೆ ಏನು ವಿಚಾರಗಳು ಬರ್ತಾ ಇದೆ ಅವ್ರ ಮುಂದೆ ಇಡಿ ನಿಮ್ಮ ಪಾರ್ಟ್ನರ್ ಜೊತೆಗೆ. ಓಕೆ, ಸೊ ರೀಡಿಂಗ್ ಹೇಗೆ ಅನ್ನಿಸ್ತು ನನಗೆ ಒಂದು ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ನಾವು ಸಿಗೋಣ. ಕಮೆಂಟಲ್ಲಿ ನೀವು ಹೇಳಿದಾಗ ನನಗೆ ಗೊತ್ತಾಗುತ್ತೆ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.